ವೀಕ್ಷಕರ ನಮಸ್ತೆ, BN TV ಕನ್ನಡಗೆ ಸ್ವಾಗತ. ಉತ್ತಮ ಸಂಪನ್ಮೂಲ ಹಾಗೂ ಶ್ರಮಿಕ ವರ್ಗವನ್ನ ಹೊಂದಿದ್ರೂ ಸಹಿತ 10 ಶಾಸಕರನ್ನ ಗೆಲ್ಲಿಸಿ ಕಳುಹಿಸುವ ಉತ್ತರ ಕರ್ನಾಟಕ ಭಾಗದ ಜಿಲ್ಲೆಗಳು ಇಂದಿನ ತಂತ್ರಜ್ಞಾನ ಯುಗದಲ್ಲಿ ಹಿಂದುಳಿದಿವೆ. ಇದಕ್ಕೆ ಕಾರಣಗಳು ಸಾಕಷ್ಟಿವೆ. ಪ್ರಮುಖ ಕಾರಣವನ್ನ ಮಾಜಿ IPS ಅಧಿಕಾರಿ, ಬೆಂಗಳೂರು ನಗರದ ಮಾಜಿ ಪೊಲೀಸ್ ಆಯುಕ್ತರು ಮತ್ತು ಬಿಜೆಪಿ ನಾಯಕರ ಭಾಸ್ಕರ್ ರಾವ್ ಅವರು ಕೊಟ್ಟ ಓಪನ್ ಸ್ಟೇಟ್ಮೆಂಟ್ ವೈರಲ್ ಆಗ್ತಾ ಇದೆ. ರಾಜ್ಯದಲ್ಲಿ ಉತ್ತರ ಕರ್ನಾಟಕದ ಶಾಸಕರು ರಾಜಕಾರಣಿಗಳಷ್ಟು ಭ್ರಷ್ಟರು, ಅವರಷ್ಟು ಸ್ವಾರ್ಥ ರಾಜಕಾರಣಿಗಳು ಎಲ್ಲೂ ಇಲ್ಲ ಎಂದು ಚಾಟಿ ಬೀಸಿದ್ದಾರೆ. ಪಕ್ಷಾತೀತವಾಗಿ ಮಾತನಾಡಿದ್ದಾರೆ. ಖಾಸಗಿ ವಾಹಿನಿಗೆ ನೀಡಿದ ಸಂದರ್ಶನದಲ್ಲಿ ಇವರು ಮಾತನಾಡಿದ್ದಾರೆ. ಉತ್ತರ ಕರ್ನಾಟಕ ಹಿಂದುಳಿಯಲು ರಾಜಕಾರಣಿಗಳ ಪಾತ್ರವನ್ನು ವಿವರಿಸಿದ್ದಾರೆ. ಉತ್ತರ ಕರ್ನಾಟಕದ ಶಾಸಕರಂತಹ ಭ್ರಷ್ಟರು ಮತ್ಯಾರೂ ಕೂಡ ಇಲ್ಲ. ಅಲ್ಲಿ ಗೆದ್ದು ಬರುವ ಶಾಸಕರು ಬೆಂಗಳೂರಿನ ರಾಜರಾಜೇಶ್ವರಿ ನಗರ, ಸದಾಶಿವನಗರದಂತಹ ಏರಿಯಾಗಳಲ್ಲಿ ದೊಡ್ಡ ಐಷಾರಾಮಿ ಮನೆ ಕಟ್ಟಿಕೊಂಡು ಆರಾಮಾಗಿದ್ದಾರೆ. ಐಷಾರಾಮಿ ಮನೆ ಜೊತೆಗೆ ಐಷಾರಾಮಿ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳನ್ನು ಖರೀದಿ ಮಾಡಿ ಸುಖವಾಗಿದ್ದಾರೆ. ಅವರ ಕ್ಷೇತ್ರದಲ್ಲಿ ಜನ ಮೂಲ ಸೌಕರ್ಯಗಳೇ ಇಲ್ಲದೆ ಪರದಾಡುತ್ತಿದ್ದಾರೆ ಎಂದು ವ್ಯಂಗ್ಯವಾಡಿದ್ದಾರೆ. ಶಾಸಕರು ಮಕ್ಕಳು ವಿದೇಶಿ ಶ್ವಾನಗಳನ್ನು ಸಾಕುತ್ತಾರೆ. ಐಷಾರಾಮಿ ಕಾರು, ವಿದೇಶಿ ವಾಹನಗಳನ್ನು ಇಟ್ಟುಕೊಂಡು ಬೆಂಗಳೂರಿನಲ್ಲಿ ವಿಲಾಸಿ ಜೀವನ ಅನುಭವಿಸ್ತಾ ಇದ್ದಾರೆ. ಆದರೆ ಇದೇ ಶಾಸಕರ ಸ್ವಂತ ಕ್ಷೇತ್ರಗಳಲ್ಲಿ ಕುಡಿಯುವ ನೀರು ಸಿಗುವುದಿಲ್ಲ. ಎಷ್ಟೋ ಮನೆಗಳಲ್ಲಿ ಶೌಚಾಲಯ ಇಲ್ಲ. ಆಸ್ಪತ್ರೆಗಳು ಸೇರಿದಂತೆ ಮೂಲ ಸೌಕರ್ಯಗಳು ತಾಂಡವವಾಡ್ತಾ ಇವೆ. ಈ ಬಗ್ಗೆ ಅವರಿಗೆ ಚಿಂತೆ ಇಲ್ಲ ಎಂದು ದೂರಿದ್ದಾರೆ. ಸರ್ಕಾರದಿಂದ ಬರುವ ಎಲ್ಲ ಅನುದಾನ ಎಲ್ಲವನ್ನು ಉತ್ತರ ಕರ್ನಾಟಕದ ಶಾಸಕರು ಖರ್ಚು ಮಾಡ್ತಾರೆ. ಅದನ್ನ ದಾಖಲೆಗಳಲ್ಲಿ ತೋರಿಸ್ಬಿಡ್ತಾರೆ. ಆದರೆ ಅಭಿವೃದ್ಧಿ ಮಾತ್ರ ಶೂನ್ಯ ಎಂದು ಅವರು ಜರೆದಿದ್ದಾರೆ. ಬೆಂಗಳೂರಿನಿಂದ ನೀವು ಉತ್ತರ ಕರ್ನಾಟಕ ಕಲ್ಯಾಣದ ಪ್ರದೇಶಗಳ ಕಡೆಗೆ ಹೋದಂತೆಲ್ಲ ಅಭಿವೃದ್ಧಿ ಕಣ್ತೆರೆಯಾಗಿ ಬಿಡುತ್ತದೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಇವರ ಹೇಳಿಕೆಯ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ಸಂಪನ್ಮೂಲ ಇದ್ದರೂ ಉತ್ತರ ಕರ್ನಾಟಕ ಏಕೆ ಉದ್ಧಾರವಾಗಿಲ್ಲ? ಇನ್ನು ಇದೇ ವಿಚಾರವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಭಾಸ್ಕರ್ ರಾವ್ ಅವರು, ಉತ್ತರ ಕರ್ನಾಟಕವು ಯಾವುದೇ ಇತರ ರಾಜ್ಯಕ್ಕಿಂತ ಹೆಚ್ಚು ಶ್ರೀಮಂತವಾಗಿರಬಹುದಾಗಿತ್ತು. ಏಕೆಂದರೆ ಅಲ್ಲಿ 8,000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ, ಭೀಮಾ, ತುಂಗಭದ್ರಾ, ಕೃಷ್ಣಾ ನದಿಗಳು ಹರಿಯುತ್ತಾ ಇವೆ. ನೀರಾವರಿ ವ್ಯವಸ್ಥೆ ಇದೆ. 3 ಮಹಾನಗರಗಳಿಗೆ ಹತ್ತಿರವಾಗಿ ನದಿಗಳು ಕೂಡ ಇವೆ. ಸುವ್ಯವಸ್ಥೆ ರೈಲ್ವೆ ಜಾಲ ಇದೆ. ಆದರೂ ಕೂಡ ಯಾಕೆ ಅಭಿವೃದ್ಧಿ ಕಾಣ್ತಾ ಇಲ್ಲ ಎಂದು ಜರೆದಿದ್ದಾರೆ. ಈ ಭಾಗದಲ್ಲಿ ಅಪಾರ ಸಂಪನ್ಮೂಲಗಳು, ಫಲವತ್ತತೆ ಇದೆ. ಕೃಷಿ ವಿಚಾರದಲ್ಲಿ ಕಬ್ಬು, ತೋಟಗಾರಿಕೆ ಬೆಳೆ ಬೆಳೆಯುತ್ತಾರೆ. ಅಲ್ಲದೆ ತರಕಾರಿ, ತೊಗರಿಬೇಳೆ ಸೇರಿದಂತೆ ಇತರ ಪ್ರಮುಖ ಬೆಳೆಗಳು, ವಾಣಿಜ್ಯ ಬೆಳೆಗಳನ್ನು ಅಲ್ಲಿ ಬೆಳೆಯುತ್ತಾರೆ. ಖನಿಜ ಸಂಪತ್ತು ಕೂಡ ಇದೆ. ಭೌಗೋಳಿಕ ಸ್ಥಳಗಳ ಜೊತೆಗೆ ಪ್ರಮುಖವಾಗಿ ಕಠಿಣ ಪರಿಶ್ರಮ ಪಡುವವರಿದ್ದಾರೆ. ಪ್ರಾಮಾಣಿಕ ಜನರಿದ್ದಾರೆ. ಹೀಗಿದ್ದರೂ ಸಹ ಈ ಅರ್ಧ ರಾಜ್ಯ ಉದ್ಧಾರವಾಗಿಲ್ಲ. ಕಾರಣ ಉತ್ತರ ಕರ್ನಾಟಕ ಭಾಗದಲ್ಲಿರುವ ಸ್ವಾರ್ಥ ರಾಜಕಾರಣಿಗಳು, ದೂರದೃಷ್ಟಿಯೇ ಇಲ್ಲದ ರಾಜಕೀಯ ನಾಯಕತ್ವ ಎಂದು ಅವರು ತಿಳಿಸಿದ್ದಾರೆ. ಒಂದೇ ಒಂದು ಮಾದರಿ ಕ್ಷೇತ್ರ, ನಗರ ಅಲ್ಲಿಲ್ಲ. ಕಳೆದ ಅದೆಷ್ಟೋ ವರ್ಷಗಳಿಂದ ಇಲ್ಲಿನ ಶಾಸಕರು ಗೆದ್ದು ವಿಧಾನಸಭೆಗೆ, ಸಂಸತ್ಗೆ ಆಯ್ಕೆಯಾದರೂ ಸಹಿತ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದೇ ಒಂದು ಮಾದರಿ ಕ್ಷೇತ್ರ ಇಲ್ಲ. ಚುನಾವಣೆ ಬಂದಾಗ ಮಾತ್ರ ಕ್ಷೇತ್ರದಲ್ಲಿ ಕಾಣುವ ಈ ರಾಜಕಾರಣಿಗಳು ಬೆಳಗಾವಿ ಅಧಿವೇಶನದಲ್ಲಿ ಪ್ರತಿ ವರ್ಷವೂ ಬೆಳಗಾವಿ ಅಧಿವೇಶನದಲ್ಲಿ ಚರ್ಚೆ ಮಾಡ್ತಾರೆ, ಕಾಲಹರಣ ಮಾಡ್ತಾರೆ. ಅವೆಲ್ಲ ಮರೆತು ಮತ್ತೆ ಮರು ವರ್ಷದ ಅಧಿವೇಶನದಲ್ಲಿ ಹೊಸ ವಿಷಯಗಳನ್ನು ಚರ್ಚಿಸುತ್ತಾರೆ ಎಂಬ ಆರೋಪವೂ ಇದೆ. ಅಭಿವೃದ್ಧಿ ವಿಚಾರದಲ್ಲಿ ಪ್ರಾದೇಶಿಕ ಅಸಮಾನತೆಗೆ ಒಳಗಾದ ಉತ್ತರ ಕರ್ನಾಟಕದ ಏಳಿಗೆಯನ್ನ ಇಲ್ಲಿನ ಜನರು ಎದುರು ನೋಡುತ್ತಿದ್ದಾರೆ. ಈ ಭಾಗದಲ್ಲಿ ಕೈಗಾರಿಕೆಗಳು ಬರಬೇಕು, IT ಕಂಪನಿಗಳು, ಪ್ರಮುಖ ಕಾಲೇಜ್ಗಳು ತಲೆ ಎತ್ತಬೇಕು. ಇಲ್ಲಿನ ಮೂಲ ಸೌಕರ್ಯಗಳಿಗೆ ಒತ್ತು ನೀಡುವ ಜೊತೆಗೆ ನಗರಗಳು, ಜಿಲ್ಲೆಗಳು ಮಾದರಿಯಾಗುವಂತೆ ಅಭಿವೃದ್ಧಿ ಕಾಣಬೇಕು ಎಂಬ ಹೆಬ್ಬಯಕೆ ಹೊಂದಿದ್ದಾರೆ. ಆದರೆ ಅವರ ಕನಸನ್ನು ನನಸಾಗಿಯೇ ಉಳಿಸುವಲ್ಲಿ ಈ ಭಾಗದ ರಾಜಕಾರಣಿಗಳ ಪಾತ್ರ ಮಹತ್ವದ್ದಾಗಿದೆ ಎಂದು ಹೇಳಿದ್ದಾರೆ.